ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣದ ಕಾಯಕ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೂವಿನ ಹಡಗಲಿ ಮಂಡಳದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿಜಿ ಅವರ 75ನೆಯ ಜನ್ಮದಿನದ ಅಂಗವಾಗಿ ಕೈಗೊಂಡಿರುವಂತಹ ಸೇವಾ ಪಾಕ್ಷಿಕ ಅಭಿಯಾನದ ಭಾಗವಾಗಿ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು। ಈ ಒಂದು ಕಾರ್ಯಕ್ರಮದಲ್ಲಿ ಹೂವಿನ ಹಡಗಲಿಯ ಶಾಸಕ ಕೃಷ್ಣ ನಾಯ್ಕ ಭಾಗವಹಿಸಿ ಮಾತನಾಡಿ, ಮೋದಿಜಿ ಅವರ ಹುಟ್ಟುಹಬ್ಬವನ್ನ ಸಮಾಜಮುಖಿ ಕಾರ್ಯಗಳ ಮೂಲಕ ಆಚರಿಸುವುದು ನಮ್ಮೆಲ್ಲರ ಕರ್ತವ್ಯ, ರಕ್ತದಾನದ ಮೂಲಕ ಆಚರಿಸುವುದು ಪ್ರೇರಣೆಯ ಸಂಗತಿ ಎಂದರು। ಇನ್ನು ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಕ್ತದಾನವನ್ನ ಮಾಡಿ ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದರು। ಮೋದಿಜಿಯವರ ಈ ಜಗತ್ತಿನಲ್ಲಿರುವ ಅವರ ಒಂದು ಹಿಡಿತ, ಅವರ ಅಭಿಮಾನ ಅವೆಲ್ಲ ನೋಡಿದ್ವು ಅಂತಂದ್ರೆ ನಿಜವಾಗ್ಲೂ ಕೂಡ ನಾವು ಈ ಪಕ್ಷದ ಮೋದಿಜಿ ಇರುವ ಆ ಪಕ್ಷದ ನಾವು ಕೂಡ ಒಬ್ಬ ಕಾರ್ಯಕರ್ತ ಅಂತೇಳಿ ಎಷ್ಟು ಹೆಮ್ಮೆ ಆಗುತ್ತೆ ಅಂತಂದ್ರೆ ಅದಕ್ಕೆ ಬೇರೆ ಸಾಟಿನೇ ಇಲ್ಲ। ಇವತ್ತು ಈ ದೇಶದ ಮೇಲೆ ಯಾವ ರೀತಿಯ ಬೇರೆ ದೇಶಗಳು ಒತ್ತಡ ಹಾಕುವ ರೀತಿಗಳು, ನಮ್ಮನ್ನು ಹೆದರಿಸುವ ರೀತಿಗಳು, ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳುವ ಬೇರೆ ದೇಶಗಳ ಅವ್ರನ್ನ ಹೇಗೆ ಸದಿಬಡಿಬೇಕು ಅನ್ನೋವೆಲ್ಲ ರೀತಿಯನ್ನು ನೋಡಿದರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಆ ಪಕ್ಷದ ಒಂದು ಭಾಗ ಆಗಲಿಕ್ಕೆ ನಾವೆಲ್ಲರೂ ಕೂಡ ಪುಣ್ಯ ಮಾಡಿದ್ದೀವಿ ಅಂತೇಳಿ ಹೇಳೋದರ ಜೊತೆಯಲ್ಲಿ ಇವತ್ತು ನಮ್ಮ ಕಾಲದಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿ ನಡ್ಸ್ಕೊಂಡು ಹೋಗೋ ಇಂಥ ಧೀಮಂತ ನಾಯಕ ನಾವು ಕಣ್ಣೆದುರುಗಡೆ ನೋಡ ಸೌಭಾಗ್ಯ ನಮಗೆ ಇವತ್ತು ಸಿಕ್ಕಿದೆ ಅಂತೇಳಿ ಹೇಳಿದ್ರು ಕೂಡ ಹಾಗಾಗಿ ಇವತ್ತು ನಮ್ಮ ಪ್ರಧಾನಮಂತ್ರಿಯವರಿಗೆ 75 ವರ್ಷ ಆಗಿದೆ। ನಿನ್ನೆ ನಾನು ಯಾವುದೋ ಒಂದು ಪೋಸ್ಟ್ ನೋಡ್ತಾ ಇದ್ದೆ, ಅವರ ಈ 11 ವರ್ಷ ಮುಗಿಸಿ 12ನೇ ವರ್ಷದ ಆ ಹುದ್ದೆಯಲ್ಲಿ ಅವರು ಎಷ್ಟು ದಿನ ರಜೆ ಹಾಕಿದ್ದಾರೆ ಅಂತ ವೈಯಕ್ತಿಕವಾಗಿ ರಜೆ ಹಾಕಿರೋದು ಒಂದು ದಿನನೂ ಇಲ್ಲ। ಆ ರೀತಿ ನಿರಂತರವಾಗಿ ಈ ದೇಶಗೋಸ್ಕರ, ಈ ದೇಶದ ಅಭಿವೃದ್ಧಿಗೋಸ್ಕರ ಇವತ್ತು 5ನೇ ಪ್ಲೇಸಿಂದ 4ನೇ ಪ್ಲೇಸ್, ಇನ್ನು ಕೆಲವೇ ದಿನದಲ್ಲಿ ನಾವು ಆರ್ಥಿಕತೆಯಲ್ಲಿ 3ನೇ ಸ್ಥಾನಕ್ಕೆ ಇರ್ತೀವಿ ಅಂತೇಳಿ ಎಲ್ಲ ನಾವು ನೋಡಿದಾಗ ಅದಕ್ಕಿಂತ ದೊಡ್ಡ ಹೆಮ್ಮೆ ಯಾವುದೂ ಇಲ್ಲ। ಎಂತೆಂಥ ಇವತ್ತು ನಾವು ಇಡೀ ಜಗತ್ತಿನಲ್ಲಿ ಹಿರಿಯಣ್ಣ ಅಂತೇಳಿ ಅಮೆರಿಕದವ್ರನ್ನ ಕರಿತಿದ್ವಿ, ಇಡೀ ಜಗತ್ತು ಅಮೆರಿಕ ಹೇಗೆ ಹೇಳುತ್ತೋ ಆ ರೀತಿ ಕೇಳ್ಕೊಂಡಿದ್ವಿ। ಮುಂಚೆ ಏನಾರು ಇಲ್ಲಿ ನಮ್ಮ ಭಾರತ ದೇಶದ ಮೇಲೆ ಯಾರೊಬ್ಬರು ಕೆಟ್ಟ ದೃಷ್ಟಿ ಬಿತ್ತಂತಂದರೆ ನಾವು ಹಿರಿಯಣ್ಣ ಅವರಿಗೆ ಫೋನ್ ಮಾಡಿಕೊಂಡು ಅಳ್ತಿದ್ವಿ। ಇವತ್ತು ಎಲ್ಲ ರೀತಿಯ ಅವರು ಒತ್ತಡ ಆಗಿದ್ರು ಕೂಡ ಆ ಒತ್ತಡಗಳು ಕ್ಯಾರೆ ಎಲ್ಲ ನಮ್ಮ ಭಾರತ ದೇಶ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ। ಇವತ್ತು ನಾವು ಆತ್ಮನಿರ್ಭರ ಅಂದರೆ ನಾವೇ ಎಲ್ಲದಕ್ಕೂ ನಾವೇ ಇಲ್ಲಿ ಯಾರಿಗೂ ಕಡಿಮೆ ಇಲ್ಲ, ನಮಗೆ ಬೇರೆ ದೇಶದ ಮೇಲೆ ಅವಲಂಬನೆ ಆಗೋದು ಅವಶ್ಯಕತೆನೇ ಇಲ್ಲ। ಆ ರೀತಿ ಇವತ್ತು ತೋರಿಸ್ಕೊಂಡು ಹೋಗುವಾಗ ನಿನ್ನೆ ರಾತ್ರಿ ಅವರೇ ಫೋನ್ ಮಾಡಿ ವಿಶ್ ಮಾಡಿದಾಗ ನಮ್ಮ ಸಂಬಂಧಗಳು ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನೋ ರೀತಿಯಿಂದ ಸೊ ಈ ರೀತಿಯ ಅವೆಲ್ಲ ಪೋಸ್ಟ್ಗಳು ಓದಿದ್ರೆ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ ನಾವೇ ಇವತ್ತು ಏನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅಷ್ಟು ಆ ಸಂತೋಷಕ್ಕಿಂತ ಅತಿ ಸೊ ಅಂಥ ಇವತ್ತು ಮಹಾನ್ ವ್ಯಕ್ತಿಯ ಇವತ್ತು ನಾವು ಜನ್ಮದಿನವನ್ನು ಒಳ್ಳೆ ಹಬ್ಬ ರೀತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ। ಅವರ ಇವತ್ತು ಜನ್ಮದಿನಾಂಗವಾಗಿ ರಕ್ತದಾನ ಶಿಬಿರ, ಈ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಆಗ ರೀತಿಯ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಮೀರಾಬಾಯಿ ಅವರ ಈ ಜಿಲ್ಲಾ ಸಂಚಾಲಕಿ ಆಗಿ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳು ಇವತ್ತಿಂದನೇ ಪ್ರಾರಂಭ ಆಗ್ತಾ ಇದ್ದಾವೆ। ಹೇಗೆ ಊರ ಹಬ್ಬ